ನಮಸ್ಕಾರ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿಲ್ಲವೇ ನಿನ್ನ ಜೊತೆಯಾಗಿ 6ರ ಪ್ರೊಮೋ. ಕೆಲವರಿಗೆ ಶನಿಕಾಟ ಒಳ್ಳೆಯದೇ ಮಾಡುತ್ತೆ ಅಂತಾರೆ. ಅದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ. ಆಟೋದಲ್ಲಿ ಡ್ರೈವರ್ ಜೊತೆ ಹೋಗೋದಕ್ಕಿಂತ 2 ವೀಲರ್ನಲ್ಲಿ ಹೋಗೋದು ಬೆಟರ್ ಅಂತ ಕರೆದೆ. ಬೇಡ ಅಂದರೆ ಬಿಡಿ, ನಿಮಗೆ ನನ್ನ ಮೇಲಿನ ಸಿಟ್ಟು ಇಳಿದಿಲ್ಲ ಅನಿಸುತ್ತೆ ಎಂದವನು ಹೆಲ್ಮೆಟ್ ತನ್ನ ತಲೆಗೆ ಹಾಕಿ ಸರಿಪಡಿಸಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿದ್ದ. ಅಲ್ಲಿ ಇದ್ದವರೆಲ್ಲ ತಮ್ಮನ್ನೇ ನೋಡುತ್ತಿದ್ದಾರೆ ಎನಿಸಿತು ಅವನಿಗೆ. ಅವಳು ಅವನ ಬೈಕ್ನ ಪಿಲಿಯನ್ ಏರ ಹೊರಟಾಗ ಅವನ ಬೈಕನ್ನೇ ಆಧಾರವಾಗಿ ಹಿಡಿದುಕೊಂಡಿದ್ದಳು. ಬೈಕ್ ಹತ್ತುತ್ತಿದ್ದಾಗ ಅವಳ ಕಾಲು ತುಸು ಜಾರಿತು. ಇನ್ನೇನು ಬೀಳಲಿದ್ದವಳು ತಾನು ಬೀಳದಿರಲಿ ಎಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಬಳಿಕ ಸಾರಿ ಎಂದು ಅವನ ಕ್ಷಮೆ ಯಾಚಿಸಿದಳು. ಹತ್ತಿ ಕುಳಿತಾದ ಬಳಿಕ ಅವನ ಭುಜದಿಂದ ಕೈ ತೆಗೆದು ಆಗ ಯಶ್ ಹೇಳಿದ, ರೀ, ಗಟ್ಟಿಯಾಗಿ ನನ್ನ ಹಿಡ್ಕೊಂಡು ಕೂತ್ಕೊಳ್ಳಿ, ಇಲ್ಲಾಂದರೆ ಮತ್ತೆ ಬಿದ್ದುಬಿಟ್ಟಿರಿ ಜೋಕೆ. ಅವನ ದನಿಯಲ್ಲಿ ನಗು ಬೆರೆತಂತಿತ್ತು. ಟ್ರಾಫಿಕ್ ತುಂಬ ಜಾಸ್ತಿ ಇದೆ. ಸಡನ್ ಆಗಿ ವೆಹಿಕಲ್ ಅಡ್ಡ ಬಂದರೆ ಬ್ರೇಕ್ ಹಾಕಬೇಕಾಗುತ್ತೆ. ನೀವು ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೆ ನೀವು ಸೇಫ್ ಆಗಿರ್ತೀರಾ, ನಾನು ಸೇಫ್ ಆಗಿರ್ತೀನಿ. ಇಲ್ಲಾಂದರೆ ಇಬ್ಬರು ರೋಡಲ್ಲಿ ಬಿದ್ದು ಏಟ್ ಮಾಡಿಕೊಂಡು ಜೊತೆಯಾಗಿ ಹಾಸ್ಪಿಟಲಲ್ಲಿ ಬೆಡ್ ಮೇಲೆ ಮಲ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡಬೇಕಾಗುತ್ತೆ. ಅವನು ಬೇಕೆಂದೇ ಕುಚೋದ್ಯ ಮಾಡುತ್ತಾನೆ ಎನಿಸಿ ಅವಳು ಅವನನ್ನು ಹಿಡಿದುಕೊಳ್ಳುವ ಗೋಜಿಗೆ ಹೋಗಲಿಲ್ಲ. ಅವನು ಬೈಕ್ ಸ್ಟಾರ್ಟ್ ಮಾಡಿ ಹೊರಟಿದ್ದ. ಅವಳಿಗೆ ಅವನ ಭುಜ ಹಿಡಿದುಕೊಳ್ಳಲು ಸಂಕೋಚವಾಗಿ ದೂರ ಸರಿದು ಕುಳಿತಿದ್ದಳು. ತಾನಾಗ ಅವನನ್ನು ಗಟ್ಟಿಯಾಗಿ ಹಿಡಿದದ್ದಕ್ಕೆ ತನ್ನನ್ನು ರೇಗಿಸುತ್ತಾನಾ ಎಂದವಳು ಯೋಚಿಸುತ್ತಿದ್ದಾಗಲೇ ಅವನು ಬ್ರೇಕ್ ಹೊಡೆದಿದ್ದ. ಅವಳು ಮುಗ್ಗರಿಸಿ ಅವನ ಮೇಲೆ ಬಿದ್ದಳು. ಸಾರಿ ಸಾರಿ ಎಂದಾಗ ಕೆಟ್ಟ ಮೇಲೆ ಬುದ್ಧಿ ಬರುತ್ತೆ ಅನ್ನೋದು ನಿಮ್ಮಂಥವರಿಗೆ ಅನಿಸುತ್ತೆ. ಯಶಸ್ ಅವಳ ಮೇಲೆ ರೇಗಿ ಹೇಳಿದ. ಮೊದಲ ಬಾರಿಗೆ ಯಶಸ್ನ ಬೈಕ್ ಏರಿ ಹೊರಟಿದ್ದಾಳೆ ಅವನಿ. ನಾಳಿನ ಸಂಚಿಕೆಯಲ್ಲಿ ವೀಕ್ಷಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.